2 ಕಂಪನಿಗಳಿದೆ. ಒಂದು ಕಂಪನಿಯ ಶೇರ್ ₹10 ಇನ್ನೊಂದು ಕಂಪನಿಯ ಶೇರ್ 1,000 ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಒಂದು ಆಪ್ಷನ್ ಅನ್ನು ಕೊಟ್ಟಾಗ ನೀವು ಯಾವ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತೀರಿ? 90% ಜನ ₹10 ಇರುವ ಕಂಪನಿಯ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ. ಯಾಕೆ? ಕಂಪನಿಯ ಶೇರ್ ಪ್ರೈಸ್ ತುಂಬ ಕಡಿಮೆ ಇದೆ, ನಾವು ತುಂಬ ಕ್ವಾಂಟಿಟಿಯನ್ನು ಬೈ ಮಾಡ್ಬೋದು ಅಂತ. ನೆಕ್ಸ್ಟ್ ಕಂಪನಿಯ ಶೇರ್ ಪ್ರೈಸ್ ರೈಸ್ ಆಗುತ್ತೆ ಅಂತ. ಕಂಪನಿಯ ಶೇರ್ ಪ್ರೈಸ್ ಕಡಿಮೆ ಇದೆ ಅಂದ ತಕ್ಷಣ ಅದು ಚೀಪಲ್ಲಿ ಸಿಗ್ತಾ ಇದೆ ಅಂತ ಅರ್ಥ ಅಲ್ಲ. ₹10 ಟ್ರೇಡ್ ಆಗ್ತಿರುವಂಥ ಕಂಪನಿ ಶೇರ್ 1,000 ಟ್ರೇಡ್ ಆಗ್ತಿರುವಂಥ ಕಂಪನಿ ಶೇರ್ಗಿಂತ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಹೇಗೆ ಎಕ್ಸ್ಪೆನ್ಸಿವ್ ಆಗಿರ್ಲಿಕ್ಕೆ ಸಾಧ್ಯ? ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಕಂಪನಿಯ ಶೇರ್ ಪ್ರೈಸ್ ಅಂದ್ರೆ ಏನು? ಶೇರ್ ಪ್ರೈಸ್ ಅಂತ ಹೇಳಿದ್ರೆ ಬೈಯರ್ ಹಾಗೆ ಸೆಲ್ಲರ್ ಅಗ್ರಿ ಆಗಿ ಇರುವಂತ ಒಂದು ಪ್ರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು ಕಂಪನಿಯ ಶೇರ್ ಪ್ರೈಸ್ ₹100 ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ₹100 ಒಬ್ಬ ಬೈ ಮಾಡ್ಲಿಕ್ಕೆ ರೆಡಿ ಇರ್ತಾನೆ. ಅದೇ ರೀತಿ ₹100 ಇನ್ನೊಬ್ಬ ಯಾರೋ ಸೆಲ್ ಮಾಡ್ಲಿಕ್ಕೆ ರೆಡಿ ಇರ್ತಾನೆ. ಬೈಯರ್ ಹಾಗೆ ಸೆಲ್ಲರ್ ಇಬ್ರು ಅಗ್ರಿ ಆಗ್ತಾರೆ, ಆಗ ಒಂದು ಪ್ರೈಸ್ ಡಿಸೈಡ್ ಆಗುತ್ತೆ. ಇನಿಷಿಯಲಿ IPO ಬರುವಾಗ ಕಂಪನಿ ತನ್ನ ಪ್ರೈಸ್ ಅನ್ನು ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆದಾಗ ಡಿಮ್ಯಾಂಡ್ ಅಂಡ್ ಸಪ್ಲೈಗೆ ಅನುಗುಣವಾಗಿ ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಈ ಪ್ರೈಸ್ ಕಂಪನಿಯ ವ್ಯಾಲ್ಯೂವನ್ನು ಡಿಸೈಡ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ರಿಲಯನ್ಸ್ ಕಂಪನಿ ಶೇರ್ ₹1,500 ಟ್ರೇಡ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಅದೇ ರೀತಿ TCS ₹3,200 ಟ್ರೇಡ್ ಆಗ್ತಾ ಇರ್ಬೋದು. ಅದೇ ರೀತಿ MRF ಅಂತ ಒಂದು ಕಂಪನಿ ಇದೆ, ಇದರ ಶೇರ್ ಪ್ರೈಸ್ ₹1,00,000 ಇದೆ. ಹಾಗಂದ ತಕ್ಷಣ MRF ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಅಂತ ನಾವು ಹೇಳ್ಬೋದು, ಅಥವಾ ತುಂಬ ದೊಡ್ಡ ಕಂಪನಿ ಅಂತ ಹೇಳ್ಬೋದಾ ಕೇವಲ ಶೇರ್ ಪ್ರೈಸ್ ಅನ್ನು ಆಧಾರವಾಗಿಟ್ಕೊಂಡು? ಖಂಡಿತ ಸಾಧ್ಯ ಇಲ್ಲ. ಯಾಕೆ? ಇಲ್ಲಿ ರಿಲಯನ್ಸೇ ತುಂಬಾ ದೊಡ್ಡ ಕಂಪನಿ, ಅಥವಾ ರಿಲಯನ್ಸ್ನ ಮಾರ್ಕೆಟ್ ಕ್ಯಾಪಿಟಲ್ ತುಂಬಾ ದೊಡ್ಡದಾಗುತ್ತೆ. ಹಾಗಿದ್ರೆ ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು? ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕರಿತೀವಿ. ಮಾರ್ಕೆಟ್ ಕ್ಯಾಪ್ ಅಂತ ಹೇಳಿದ್ರೆ ಶೇರ್ ಪ್ರೈಸ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್. ಆ ಕಂಪನಿಯಲ್ಲಿ ಎಷ್ಟು ಶೇರ್ ಇದೆ ಅದನ್ನ ಆ ಶೇರ್ನ ಪ್ರೈಸ್ ಜೊತೆ ನಾವು ಗುಣಿಸಿದಾಗ ನಮಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗುತ್ತೆ. ಇಲ್ಲಿ ರಿಲಯನ್ಸ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟು? ಅರೌಂಡ್ 21 ಲಕ್ಷ ಕೋಟಿ ಆಗುತ್ತೆ. TCSನ ಮಾರ್ಕೆಟ್ ಕ್ಯಾಪ್ ಎಷ್ಟು? ಅರೌಂಡ್ 11 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಆಗುತ್ತೆ. ಅದೇ ರೀತಿ MRFನ ಮಾರ್ಕೆಟ್ ಕ್ಯಾಪ್ ಎಷ್ಟು? 64,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರುತ್ತೆ. ಸೊ ಈ ಮಾರ್ಕೆಟ್ ಕ್ಯಾಪ್ ಪ್ರಕಾರ ನಾವು ನೋಡಿದ್ರೆ ಇಲ್ಲಿ ಟಾಪ್ ಕಂಪನಿ ಯಾವುದು? ರಿಲಯನ್ಸ್ ಆಗುತ್ತೆ. ಸೊ ನಾವು ಶೇರ್ ಪ್ರೈಸ್ ಪ್ರಕಾರ ಯಾವುದೋ ಒಂದು ಕಂಪನಿಯನ್ನ ವ್ಯಾಲ್ಯೂಯಬಲ್ ಕಂಪನಿ ಅಥವಾ ದೊಡ್ಡ ಕಂಪನಿ ಅನ್ನೋದನ್ನ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಪ್ಲಿಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಬೋನಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದನ್ನ ಯೂಸ್ ಮಾಡಿಕೊಂಡು ಕಂಪನಿ ತನ್ನ ಶೇರ್ ಪ್ರೈಸ್ ಅನ್ನ ಕಡಿಮೆ ಮಾಡಬಹುದು, ಬಟ್ ಕಂಪನಿಯ ಆಕ್ಚುಯಲ್ ವ್ಯಾಲ್ಯೂ ಅಲ್ಲಿ ಕಡಿಮೆ ಅಥವಾ ಹೆಚ್ಚು ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ 10 ಕೋಟಿ ಶೇರ್ಸ್ ಇದೆ ಅಂತ ಇಟ್ಕೊಳ್ಳಿ, ಅದರ ಶೇರ್ ಪ್ರೈಸ್ 1,000 ಆಗುತ್ತೆ. ಸೊ ಮಾರ್ಕೆಟ್ ಕ್ಯಾಪ್ ಎಷ್ಟಾಯಿತು? 10,000 ಕೋಟಿ ಆಯಿತು. ಅದೇ ರೀತಿ ಇನ್ನೊಂದು ಕಂಪನಿಯಲ್ಲಿ 1 ಕೋಟಿ ಶೇರ್ಸ್ ಇದೆ, ಅದರ ಶೇರ್ ಪ್ರೈಸ್ 10,000 ಆಗುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಕ್ಯಾಪ್ ಎಷ್ಟಾಯಿತು? 10,000 ಕೋಟಿ ಆಯಿತು. ಸೊ ಎರಡರ ಮಾರ್ಕೆಟ್ ಕ್ಯಾಪ್ ಸೇಮ್ ಆಯಿತು, ಎರಡರ ವ್ಯಾಲ್ಯೂಯೇಷನ್ ಕೂಡ ಸೇಮ್ ಆಯಿತು, ಬಟ್ ಶೇರ್ ಪ್ರೈಸ್ ಇಲ್ಲಿ ಚೇಂಜ್ ಇದೆ. ಸೊ ಹಾಗಾದರೆ ಕಡಿಮೆ ಪ್ರೈಸಲ್ಲಿ ಇರುವಂಥ ಶೇರ್ ಚೀಪರಲ್ಲಿ ಸಿಗುತ್ತಾ, ಅಥವಾ ತುಂಬ ಹೈಯರ್ ಪ್ರೈಸಲ್ಲಿ ಇರುವಂಥ ಶೇರ್ ಕಾಸ್ಟ್ಲಿ ಆಗುತ್ತಾ? ಖಂಡಿತ ಅಲ್ಲ. ಇದು ಕಂಪ್ಲೀಟ್ಲಿ ಆಪೋಸಿಟ್ ಆಗ್ಬೋದು. ಹೇಗೆ? ಯಾವುದೊಂದು ಕಂಪನಿಯ ಶೇರ್ ಪ್ರೈಸ್ ಅನ್ನು ಅಥವಾ ವ್ಯಾಲ್ಯೂವನ್ನು ಅನಾಲಿಸಿಸ್ ಮಾಡಲಿಕ್ಕೆ ಒಂದಷ್ಟು ಮೆಥಡ್ಗಳಿದೆ. ತುಂಬ ಕಾಂಪ್ಲೆಕ್ಸ್ ಮೆಥಡ್ ಇದೆ. ಅದರಲ್ಲಿ ವ್ಯಾಲ್ಯೂಯೇಷನ್ ಮೆಥಡ್ ಅನ್ನು ನಾವು ನೋಡಿದರೆ ಡಿಸ್ಕೌಂಟ್ ಕ್ಯಾಶ್ ಫ್ಲೋ ಮೆಥಡ್ ಇರ್ಬೋದು, ಡಿವಿಡೆಂಟ್ ಡಿಸ್ಕೌಂಟ್ ಮಾಡೆಲ್ ಇರ್ಬೋದು, ಈ ರೀತಿಯ ಮೆಥಡ್ಗಳು ಇದೆ. ಅದೇ ರೀತಿ ನಾವು ಸಿಂಪಲ್ ಆಗಿ PE ರೇಷಿಯೋ, PB ರೇಷಿಯೋ ಅನ್ನು ಅನಲೈಸ್ ಮಾಡಿಕೊಂಡು, ಒಂದಷ್ಟು ರೇಷಿಯೋಗಳನ್ನು ಅನಲೈಸ್ ಮಾಡಿಕೊಂಡು ಸಿಂಪಲ್ ಆಗಿ ವ್ಯಾಲ್ಯೂಯೇಷನ್ನ ಫೈಂಡ್ ಔಟ್ ಮಾಡಲಿಕ್ಕೂ ಕೂಡ ಟ್ರೈ ಮಾಡ್ಬೋದು. ಈ ಸಿಂಪಲ್ ಮೆಥಡ್ ಕಡೆ ನಾವು ನೋಡೋದ್ರೆ PE ರೇಷಿಯೋ ಅಂತ ಒಂದು ಪಾಪ್ಯುಲರ್ ಮೆಥಡ್ ಇದೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಕರಿತೀವಿ. ಅಂದ್ರೆ ಕಂಪನಿಯ ₹1 ಪ್ರಾಫಿಟ್ಗೆ ನಾವು ಎಷ್ಟು ಪ್ರೈಸ್ ಅನ್ನ ಕೊಡ್ತಾ ಇದೀವಿ ಅನ್ನೋದನ್ನ ಈ PE ರೇಷಿಯೋ ತಿಳಿಸುತ್ತೆ. ಈ PE ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು? ಶೇರ್ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್ ಅಥವಾ EPS ಅಂತ ಕರಿತೀವಿ. ಇದನ್ನು ಮಾಡಿದಾಗ ನಮಗೆ PE ರೇಷಿಯೋ ಸಿಗುತ್ತೆ. ಹಾಗಿದ್ರೆ ಅರ್ನಿಂಗ್ ಪರ್ ಶೇರ್ ಅಥವಾ EPS ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು? EPS ಅನ್ನ ನಮ್ಮ ಕಂಪನಿಯ ನೆಟ್ ಇನ್ಕಮ್ ಅಲ್ಲಿ ಡಿವಿಡೆಂಟ್ ಅನ್ನ ಮೈನಸ್ ಮಾಡಿ ಉಳಿದ ಅಮೌಂಟ್ ಅಲ್ಲಿ ನಂಬರ್ ಆಫ್ ಶೇರ್ಸ್ ಅನ್ನ ಡಿವೈಡ್ ಮಾಡಿದಾಗ ನಮಗೆ EPS ಸಿಗುತ್ತೆ, ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು ಕಂಪನಿ ₹100 ಟ್ರೇಡ್ ಆಗ್ತಿದೆ, ಅದರ EPS ₹5 ಇದೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ PE ರೇಷಿಯೋ ಎಷ್ಟಾಯಿತು? 100 ಡಿವೈಡೆಡ್ ಬೈ 5, 20 PE ರೇಷಿಯೋ ಆಯಿತು. ಇದರ ಅರ್ಥ ಏನು? ನಾವು ₹1 ಪ್ರಾಫಿಟ್ಗೆ ₹20 ಕೊಡ್ತಾ ಇದೀವಿ ಅಂತ ಇದು ತಿಳಿಸುತ್ತೆ. ಸೊ ಸಿಂಪಲ್ ಆಗಿ PE ರೇಷಿಯೋ ಇದನ್ನ ಹೇಳುವಂಥದ್ದು. ₹1 ಪ್ರಾಫಿಟ್ ಅನ್ನು ಅರ್ನ್ ಮಾಡಲಿಕ್ಕೆ ನಾವು ಎಷ್ಟು ರೂಪಾಯಿ ಕೊಡ್ತಾ ಇದೀವಿ ಅನ್ನೋದನ್ನ ಈ PE ರೇಷಿಯೋ ತಿಳಿಸುತ್ತೆ. PE ರೇಷಿಯೋ ಹೆಚ್ಚಾದ ತಕ್ಷಣ ಕಂಪನಿ ವ್ಯಾಲ್ಯೂಯೇಷನ್ ಅಥವಾ ಕಂಪನಿ ಓವರ್ ಪ್ರೈಸ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸುತ್ತೆ. PE ರೇಷಿಯೋ ಕಡಿಮೆ ಇದ್ದ ತಕ್ಷಣ ಕಂಪನಿ ಸ್ವಲ್ಪ ಚೀಪಲ್ಲಿ ಸಿಗ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ಹೇಳ್ಬೋದು. ಕೇವಲ ಈ PE ರೇಷಿಯೋ ಒಂದನ್ನೇ ಇಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಒಂದಷ್ಟು ಮೆಟ್ರಿಕ್ಸ್ ಅನ್ನು ನಾವು ಕೂಡ ನೋಡಬೇಕಾಗತ್ತೆ. ಇದೊಂದು ಸಿಂಪಲ್ ಮೆಥಡ್ ಆಗುತ್ತೆ. ಅದೇ ರೀತಿ ನಾವು PE ರೇಷಿಯೋನ ಯಾವ ರೀತಿ ಅನಾಲಿಸಿಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೊಂದು ಬ್ಯಾಂಕಿಂಗ್ ಕಂಪನಿಯ PE ರೇಷಿಯೋನ IT ಕಂಪನಿಯ PE ರೇಷಿಯೋ ಜೊತೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕಿಂಗ್ ಕಂಪನಿ ಜೊತೆ ನಾವು ಕಂಪೇರ್ ಮಾಡಬೇಕಾಗತ್ತೆ. ಯಾಕೆ? ಇವೆರಡು
ಸೇಮ್ ಸೆಕ್ಟರಲ್ಲಿರುವ ಕಂಪ್ನಿಗಳಾಗಬೇಕಾಗುತ್ತೆ ನಾವು ಪಿ ಇ ರೇಷಿಯೋನ ಕಂಪೇರ್ ಮಾಡುವಾಗ. ಅದೇ ರೀತಿ ಕೆಲವೊಮ್ಮೆ ಇನ್ವೆಸ್ಟರ್ಗಳು ಒಂದಷ್ಟು ಕಂಪ್ನಿಗಳಲ್ಲಿ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡಿ ಆ ಕಂಪ್ನಿಗೆ ಹೈ ಪ್ರೈಸನ್ನು ಕೊಡಲಿಕ್ಕೆ ರೆಡಿ ಇರ್ತಾರೆ. ಆ ರೀಸನ್ನಿಂದನೂ ಕೂಡ ಒಂದಷ್ಟು ಪಿ ಇ ರೇಷಿಯೋ ರೈಸ್ ಆಗಿರ್ಬೋದು. ಸೊ ಈ ಪಿ ಇ ರೇಷಿಯೋ ಒಂದು ಕಾಮನ್ ಅಥವಾ ಸಿಂಪಲ್ ಮೆಥಡ್ ಆಗುತ್ತೆ. ಪಿ ಇ ರೇಷಿಯೋ ಜಾಸ್ತಿ ಇತ್ತು ಅಂದ ತಕ್ಷಣ ಸ್ವಲ್ಪ ಕಂಪನಿ ಎಕ್ಸ್ಪೆನ್ಸಿವ್ ಅಲ್ಲಿ ಇದೆ, ಪಿ ಇ ರೇಷಿಯೋ ಕಡಿಮೆ ಇದ್ರೆ ಕಂಪನಿ ಸ್ವಲ್ಪ ಚೀಪರ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಇದು ಒಂದನ್ನೇ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದಷ್ಟು ಬೇರೆ ರೇಷಿಯೋಗಳನ್ನು ನಾವು ನೋಡಬೇಕಾಗುತ್ತೆ, ಬೇರೆ ಒಂದಷ್ಟು ಮೆಟ್ರಿಕ್ಸ್ ಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ. ಅಲ್ಲಿ ನಾವು ಬಿಸ್ನೆಸ್ ನ ಕ್ವಾಲಿಟಿಯನ್ನು ನೋಡಬೇಕಾಗುತ್ತೆ, ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನು ನೋಡಬೇಕಾಗುತ್ತೆ, ಪಾಸ್ಟ್ ಹಿಸ್ಟ್ರಿಯನ್ನು ನೋಡಬೇಕಾಗುತ್ತೆ. ಬೇರೆ ಬೇರೆ ರೇಷಿಯೋಗಳಿದೆ, ಪಿ ಬಿ ರೇಷಿಯೋ ಅಂತಿದೆ, ಡಿವಿಡೆಂಟ್ ಈಲ್ಡ್ ಅಂತ ಇದೆ, ಡೆಟ್ ಟು ಈಕ್ವಿಟಿ ರೇಷಿಯೋ ಅಂತಿದೆ, ಕ್ಯಾಶ್ ಫ್ಲೋ ಅನ್ನು ನೋಡಬೇಕಾಗುತ್ತೆ, ರಿಟರ್ನ್ ಆನ್ ಈಕ್ವಿಟಿಯನ್ನು ನೋಡಬೇಕಾಗುತ್ತೆ. ನೀವು ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡಬೇಕು, ಯಾವುದೊಂದು ಕಂಪನಿಯ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯ ಎಲ್ಲ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ಕೇವಲ ಕಂಪನಿಯ ಶೇರ್ ಪ್ರೈಸ್ ಅನ್ನು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಈ ಎಲ್ಲ ಕಾನ್ಸೆಪ್ಟ್ಗಳ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಆ ಕಾನ್ಸೆಪ್ಟ್ಗಳನ್ನು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಾಗ ಶೇರ್ ಪ್ರೈಸ್ ಅನ್ನು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಆ ಕಂಪನಿಯ ವ್ಯಾಲ್ಯೂ ಅನ್ನು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸ್ ಅನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.